ಫ್ರೆಂಡ್ಸ್, ನಮ್ಮ ಕರ್ನಾಟಕ ಹೋಟೆಲ್ ಮತ್ತು ಬೇಕರಿ ಸಂಘದ ವತಿಯಿಂದ ಇಲ್ಲಿ ಕಲ್ಕತ್ತಾ ಫೇಮಸ್ ಕಾಟಿ ರೋಲ್ ಹತ್ರ ಬಂದಿದ್ರೆ ನಮ್ಮ ಸಲಕ್ಕೆ ಒಂದು ಕರೆ ಬಂದಿತ್ತು ಇಲ್ಲೊಂದು ಲೈಸೆನ್ಸ್ಗೆ ಅಂತ. ಅದಕ್ಕೆ ಇವತ್ತು ನಾವು ಬಂದು ನೋಡ್ತಾ ಇದ್ರಿ ಚೆನ್ನಾಗಿದೆ ಅಂತ. ಇದು ಯಾರು ಓನರ್ ಅನ್ವರ್ ಅವ್ರು ಇದ್ದಾರಾ? ಫೋನ್ ಮಾಡಿದ್ರು ಅವರು ಲೈಸೆನ್ಸ್ ಬೇಕು ಅಂತ. ನೀವು ಕೆಲಸ ಮಾಡ್ತೀರಾ? ಓಕೆ, ಕ್ಲೀನಾಗಿ ಮಾಡಿ ಬ್ರದರ್, ಕ್ಲೀನಾಗಿ ಮಾಡಿ. ಮತ್ತೆ ಇದೆಲ್ಲ ಕ್ಲೀನಾಗಿ ಜಿಲ್ಲೆಗೆಲ್ಲ ಬಂದರೆ ನೋಡ್ಕೊಳ್ಳಿ. ಮತ್ತೆ ಇದು ಹೀಟ್ ಆದ್ರೆ ಏನಾಗಲ್ಲ, ಇದು ಇದೇನು ಪ್ರಾಬ್ಲಮ್ ಇಲ್ಲ. ಎಣ್ಣೆಲ್ಲ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀರಾ? ನೋಡಿ, ನೀವು ಬಳಸಬೇಕಾಗಿದ್ದು ಒಳ್ಳೆ ಚಿಕನ್ ಬಳಸಿ, ಮಸಾಲೆಗೆ ಒಳ್ಳೆ ಕ್ವಾಲಿಟಿ ಮಸಾಲೆಗಳು ಹಾಕಬೇಕು, ಮತ್ತು ಹೈಜೀನ್ ಮೇಂಟೈನ್ ಮಾಡಬೇಕಪ್ಪ. ಇದು ಆಯಿಲ್ ತೋರಿಸಪ್ಪ, ಅದು ಆಯಿಲ್ ತೋರಿಸೋದು ಅದು ತೆಗಿಯೋದು, ಆಯಿಲ್ ಈಚೆ ತೆಗಿ. ಕ್ಲೀನಾಗಿ ಇಟ್ಕೊಳಪ್ಪ. ಓಕೆ, ನೋಡಿ ಕಸ ಎಲ್ಲ ಕ್ಲೀನಾಗಿ ಹಿಂಗೆ ಹಸಿ ಕಸ ಬೇರೆ ಒಣ ಕಸ ಬೇರೆ ಹಾಕಬೇಕು. ಮತ್ತೆ ಇದು ಕವರ್ ಬಳಸಂಗಿಲ್ಲ ಆಯ್ತಾ. ಈ ತರ ಆಲ್ಮೋಸ್ಟ್ ಎಲ್ಲ ಕಡೆ ಹ್ಯಾಂಡ್ ಕವರು ಬ್ಯಾನ್ ಆಗಿದೆ. ಓಕೆನಾ? ನೀವು ಪೇಪರ್ ಕವರಲ್ಲಿ ಕೊಡಬೇಕು. ನೋಡಿ ಈ ತರ ಗುಡ್, ಈ ತರ ಪೇಪರ್ ಕವರ್ಲಿ ಇದು ಓಕೆ. ಅದು ಕವರ್ ಬಳಸಂಗಿಲ್ಲಪ್ಪ ಆಯ್ತಾ. ನೀಟಾಗಿ ಇಟ್ಕೊಳ್ಳಿ, ಕ್ಲೀನಾಗಿ ಇಟ್ಕೊಳ್ಳಿ. ಇಲ್ಲಿ ಯಾವುದೇ ಥರದ ಇಲಿಗಳು ಬರ್ದಂಗೆ ನೋಡ್ಕೊಳ್ಬೇಕು. ಯಾಕೆಂದ್ರೆ ಮನುಷ್ಯರು ತಿನ್ನುವಂಥ ಜನ ಒಳ್ಳೆ ಆಹಾರ ಪದಾರ್ಥವನ್ನು ಇಷ್ಟಪಡ್ತಾರೆ. ನೀಟಾಗಿ ಇಟ್ಕೊಳ್ಳಿ. ಮತ್ತೆ ಈರುಳ್ಳಿನೂ ಒಳ್ಳೆ ಈರುಳ್ಳಿ ಕೊಡಿ. ಜೊತೆಯಲ್ಲಿ ಆದಷ್ಟು ಹೈಜಿನಿಯಾಗಿ ಮೇಂಟೈನ್ ಮಾಡಿ. ಇದು ಆಯಿಲ್ ಯಾವುದಪ್ಪ? ಇದು ಪಾಮ್ ಆಯಿಲಾ? ರುಚಿಗೋಲ್ಡಾ? ರುಚಿಗೋಲ್ಡಾ? ಸೂಪರ್. ಓಕೆ ಸ್ನೇಹಿತರೆ, ಕಲ್ಕತ್ತಾ ಕಾಟಿ ರೋಲ್ KR ಅಲ್ಲಿ ಇರೋದ್ರಲ್ಲಿ ಒಳ್ಳೆ ಹೈಜೀನ್ ಆಗಿ ಒಳ್ಳೆಯ ಆಹಾರ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಇದನ್ನ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ. ಪರೋಟದಲ್ಲಿ ಹಾಕಿ ಕೊಡುವಂತ ಈ ಚಿಕನ್ ರೋಲ್ ಇರ್ಬೋದು, ಎಗ್ ರೋಲ್ ಇರ್ಬೋದು, ಮಿಕ್ಸ್ ಮಾಡಿ ನೀವು ಇದ್ರ ಮೇಲೆ ಏನಾದ್ರು ಕ್ಲೋಸ್ ಮಾಡ್ತೀವಿ. ಯಾಕಂದ್ರೆ ಮೇಲಿಂದ ಏನಾದ್ರು ಬಿದ್ದರೆ ಏನಾದ್ರು ಇದಾದ್ರೂ ನಿಮಗೂ ತೊಂದರೆ ನಾವು. ಇದನ್ನ ನಾವು ಆಹಾರ ಸುರಕ್ಷತಾ ಅಧಿಕಾರಿಗಳು ಗಮನ ಕೊಡ್ತೀವಿ. ಅವ್ರು ಬಂದೆಲ್ಲ ಪರಿಶೀಲನೆ ಮಾಡಿ ನಿಮ್ಗೇನು ಲೈಸೆನ್ಸ್ ಬೇಕೋ ಅದನ್ನ ವ್ಯವಸ್ಥೆ ನೋಡ್ತಾರೆ. ಅದು ನೀವು ಸಹಕಾರ, ನೀವು ಅಧಿಕಾರಿಗಳು ಬಂದಾಗ ಗೌರವ ಕೊಡೋದ್ರಲ್ಲಿ ನಿಮ್ಗೆ ಇರುತ್ತೆ. ಓಕೆನಾ? ಆಮೇಲೆ ನೀವು ಅಷ್ಟೇ ಏರ್ ಕ್ಯಾಪ್ ಹಾಕ್ಬೇಕು, ಕೈ ಕ್ಲೋಸ್ ಹಾಕೋದು. ಯಾಕಂದ್ರೆ ಎಲ್ಲ ಚಿಕ್ಕ ಮಕ್ಕಳೆಲ್ಲ ಬಂದು ತಿಂತಾರಲ್ಲ. ನಿಮ್ದು ಉಗುರು ತೋರಿಸಿ. ಉಗುರೆಲ್ಲ ಕ್ಲೀನಾಗಿ ಇಟ್ಕೊಳ್ಬೇಕು. ಉಗುರುಗಳೆಲ್ಲ ಕ್ಲೀನಾಗಿ ಇರ್ಬೇಕು. ಯಾಕೆಂದ್ರೆ ನೀವು ಕೈಯಿಂದ ಪರೋಟ ಎಲ್ಲ ಮಾಡ್ತೀರಿ, ಚೆನ್ನಾಗಿ ಇಟ್ಕೊಂಡು ಕ್ಲೀನಾಗಿ ಕೊಡ್ಬೇಕಪ್ಪ. ಓಕೆನಾ? ಆದಷ್ಟು ಯಾಕಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲರೂ ತಿಂತಾರೆ. ಹೈಜೀನ್ ಕೊಡಿ ಅಷ್ಟೇ. ನಮ್ಮ ಉದ್ದೇಶ ಗ್ರಾಹಕರಿಗೆ ಒಳ್ಳೆ ತರಹದ ಊಟ ಕೊಡಿ ಅನ್ನೋದು ನಮ್ಮ ಒಂದು ಉದ್ದೇಶ ಅಷ್ಟೇ. ಸಂಘದ ವತಿಯಿಂದ ನಾವು ನಿಮ್ಮನ್ನು ಮನವಿ ಮಾಡ್ಕೊಂತೀವಿ. ಓಕೆನಾ? ಇದಕ್ಕೆಲ್ಲ ಇಲ್ಲಿ ಕಸ್ಟಮರ್ಸ್ ಬಂದಾಗ ಇದು ಮಾತ್ರವಾಗ ಎಂಜಾಯ್ ಬೀಳುತ್ತೆ. ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಡಿ. ಮತ್ತೆ ನೀವು ಸಾಸ್ ಏನು ಕೊಡ್ತೀರಲ್ಲ, ಆದಷ್ಟು ಸ್ವಲ್ಪ ಒಳ್ಳೆ ಸಾಸನ್ನ ಕೊಡಿ. ಈ ತರ ಎಲ್ಲ ಕೆಲವು ಕೆಮಿಕಲ್ ಸಾಸ್ಗಳು ಬಂದಿದೆ, ಅವನ್ನೆಲ್ಲ ತಿನ್ನಿಸ್ಬೇಡಿ. ಯಾಕೆಂದ್ರೆ ಇವೆಲ್ಲ ಮಕ್ಕಳಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಮತ್ತೆ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಓಪನ್ ಆಗಿದೆ. ಇಲ್ಲಿಂದ ಇಲಿಗಳು ಬರೋ ಸಾಧ್ಯತೆ ಇರ್ತದೆ. ಇದೆಲ್ಲ ಕ್ಲೀನಾಗಿ ಮುಚ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ. ಮತ್ತೆ ಇದೆಲ್ಲ ನೀಟಾಗಿ ಪೇಂಟ್ ಮಾಡ್ಕೊಳ್ಳಿ. ಆದಷ್ಟು ಸ್ವಚ್ಛವಾಗಿ ಕೊಡಿ. ಓಕೆನಾ? ದಯವಿಟ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಥ್ಯಾಂಕ್ ಯು. ನಮ್ಮ ಸಂಘದ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅರುಣ್ ಅವರು ಬಂದು ಇದನ್ನೆಲ್ಲ ಪರಿಶೀಲನೆ ಮಾಡಿ ಇದಕ್ಕೆ ಲೈಸೆನ್ಸ್ ಕೊಡೋದಕ್ಕೆ ಅಪ್ಲೈ ಮಾಡಿದ್ದಾರೆ. ಲೈಸೆನ್ಸು ಚೆನ್ನಾಗಿ ಇರೋದ್ರಲ್ಲಿ ಚೆನ್ನಾಗಿ ಬೆಸ್ಟಾಗಿ ಮಾಡ್ತಾ ಇದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಂಬಂಧಪಟ್ಟವರಿಗೆ ನಾವು ಎಲ್ಲ ಕೊಟ್ಟಿದ್ದೀರಿ. ಅವರು ಬಂದು ಪರಿಶೀಲನೆ ಮಾಡೋದಂತೆ. ಅದಕ್ಕೆ ನಮಗೂ ಹೇಳಿದ್ರು, ನಾವು ಒಂದ್ಸರಿ ಬಂದು ಅಂತ ಮಾಡ್ತಾ ಇದ್ದೀರಿ. ನಮ್ಮ ಉದ್ದೇಶ ಇಷ್ಟೇ. ಅಧಿಕಾರಿಗಳಾಗ್ಲಿ, ವ್ಯಾಪಾರಸ್ಥರಾಗ್ಲಿ, ಅಸೋಸಿಯೇಷನ್ ಆಗಲಿ, ಯಾರೇ ಆಗಲಿ, ಗ್ರಾಹಕರಿಗೆ ಒಳ್ಳೆ ಊಟ ಕೊಡೋದಕ್ಕಾಗಿ ನಮ್ಮ ಒಂದು ಸಹಕಾರ ಯಾವತ್ತೂ ಇರುತ್ತೆ.